ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾವು ಕಾರ್ಪೊರೇಟ್ ಅಕೌಂಟಿಂಗ್ ಸಬ್ಜೆಕ್ಟ್ನಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಪೇಪರನ್ನು ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಕ್ವಶನ್ ಪೇಪರ್ ಇಯರ್ 2023. ಆ 2023ಯಲ್ಲಿ ಕೇಳಿರ್ತಕ್ಕಂಥ ಒಂದು ಗುಡ್ವಿಲ್ ಚಾಪ್ಟರ್ ಮೇಲೆ, ಅಂದರೆ ವ್ಯಾಲ್ಯೂಷನ್ ಆಫ್ ಗುಡ್ವಿಲ್ ಚಾಪ್ಟರ್ ಮೇಲೆ ಕೇಳಿರ್ತಕ್ಕಂಥ ಒಂದು ಪ್ರಾಬ್ಲಮ್ ಅನ್ನು ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಅದು ಯಾವುದಂದ್ರೆ ಸಿಂಪಲ್ ಎವರೇಜ್ ಪ್ರಾಫಿಟ್ ಮೆಥಡ್. ಮೊದಲಿಗೆ ನಾವು ಕ್ವಶನ್ ಪೇಪರ್ ಅನ್ನು ನೋಡೋಣ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಅದೇ ರೀತಿಯಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಕ್ವಶನ್ ಪೇಪರ್ 2023 5 ಮಾರ್ಕ್ಸ್ ಕ್ವಶನ್ ಅನ್ನ ಇಲ್ಲಿ ನಾವು ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೀವಿ. ಮೊದಲಿಗೆ ಏನ್ ಮಾಡೋಣ ಅಂದ್ರೆ ಕ್ವಶನ್ ಪೇಪರ್ ಅನ್ನ ನಾವು ನೋಡೋಣ. ಏನು ಕೊಟ್ಟಿದ್ದಾನಂತಕ್ಕಂಥದನ್ನ, ದ ಫಾಲೋವಿಂಗ್ ಆರ್ ದ ಪ್ರಾಫಿಟ್ಸ್ ಆಫ್ ನಾಗರಾಜ್ ಕಂಪನಿ ಲಿಮಿಟೆಡ್ ಫಾರ್ ದ ಪಾಸ್ಟ್ 5 years. ನಾಗರಾಜ್ ಕಂಪನಿ ಲಿಮಿಟೆಡ್ ಏನ್ ಮಾಡ್ಯಾನಪ್ಪ ಅಂದ್ರೆ 5 years ಪ್ರಾಫಿಟ್ ಅನ್ನ ಕೊಟ್ಟಾನ. 2018 ಪ್ರಾಫಿಟ್ ಎಷ್ಟದಂದ್ರ 3,50,000 rupees ಅದ. 2019 ಇಯರ್ದು ಪ್ರಾಫಿಟ್ ಎಷ್ಟದಂದ್ರ 4,25,000 ಅದ. ಆಮೇಲೆ 2020 ಪ್ರಾಫಿಟ್ ಎಷ್ಟದಂದ್ರ 3,80,000 ಅದ. 2021 ಪ್ರಾಫಿಟ್ ಎಷ್ಟದಂದ್ರ 4 lakh rupees ಅದ. 2022 ಪ್ರಾಫಿಟ್ ಎಷ್ಟದಂದ್ರ 3,95,000 rupees ಅದ. ಓಕೆ, ಈ ರೀತಿಯಾಗಿ 5 ವರ್ಷದ ಪ್ರಾಫಿಟ್ ಅನ್ನ ಇಲ್ಲಿ ಕೊಟ್ಟಾನ. ದ ಕಂಪನಿ ವಾಸ್ ಡಿಸೈಡೆಡ್ ಟು ವ್ಯಾಲ್ಯೂ ದ ಗುಡ್ವಿಲ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ಯದ. ಯಾವ ರೀತಿ ಮಾಡಬೇಕಾಗ್ಯದ ಅಂದ್ರೆ ಆಟ್ 3 years ಪರ್ಚೇಸ್, ಅಂದ್ರೆ 3 years ಅನ್ನ ಪರ್ಚೇಸ್ ಮಾಡಬೇಕು. ಏನು ಸಿಂಪಲ್ ಅವರೇಜ್ ಪ್ರಾಫಿಟ್ ಅನ್ನ ನಾವು ಕಂಡು ಹಿಡಿದಿರ್ತೇವಲ್ಲ, ಅದ್ರದ್ದು 3 years ಅನ್ನ ನಾವು ಪರ್ಚೇಸ್ ಮಾಡಬೇಕು. ಪ್ರಾಫಿಟ್ ಫಾರ್ ದ ಪಾಸ್ಟ್ 5 years. ನೋಡ್ರಿ, ಏನ ಸಿಂಪಲ್ ಎವರೇಜ್ ಪ್ರಾಫಿಟ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಫೈಂಡ್ ಔಟ್ ಮಾಡಿ ಬಂದಿರತಕ್ಕಂತ ಆನ್ಸರ್ ಅನ್ನ 3 years ಅನ್ನ ನಾವು ಪರ್ಚೇಸ್ ಮಾಡಬೇಕು. ಓಕೆ, ಈ ರೀತಿಯಾಗಿ ಗುಡ್ವಿಲ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ರತ ಹೇಳ್ತಾ ಇದ್ದಾನ. ಈಗ ಪ್ರಾಬ್ಲಮ್ ಅನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದನ್ನ ಈಗ ನೋಡೋಣ. ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಈಗ ಮೊದಲು ಎವರೇಜ್ ಪ್ರಾಫಿಟ್ ದ ಫಾರ್ಮುಲಾನ ನೋಡ್ರಿ. ಎವರೇಜ್ ಪ್ರಾಫಿಟ್ ದ ಫಾರ್ಮುಲಾ ಏನದಂದ್ರೆ ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಓಕೆ, ಎವರೇಜ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನದಂದ್ರೆ ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಈಗ ನೋಡ್ರಿ, ಟೋಟಲ್ ಪ್ರಾಫಿಟ್ 2018 ಪ್ರಾಫಿಟ್ ಎಷ್ಟದಂದ್ರೆ 3,50,000 rupees ಅದ. 2019 ಪ್ರಾಫಿಟ್ ಎಷ್ಟದಂದ್ರೆ 4,25,000 rupees ಅದ. 2020 ಪ್ರಾಫಿಟ್ ಎಷ್ಟದಂದ್ರೆ 3,80,000 ಅದ. ಅದೇ ರೀತಿಯಾಗಿ 2021 ಪ್ರಾಫಿಟ್ ಎಷ್ಟದಂದ್ರೆ 4 lakh rupees ಅದ. 2022 ಎಷ್ಟದಂದ್ರೆ ಪ್ರಾಫಿಟ್ 3,95,000 rupees ಅದ. ಡಿವೈಡೆಡ್ ಬೈ 5 years. 5 years ಅದ, ಅದಕ್ಕೆ ಡಿವೈಡೆಡ್ ಬೈ 5 years ಅನ್ನ ತಗೋಬೇಕು. ಒಂದ್ ವೇಳೆ 4 years ಇತ್ತಂದ್ರೆ ಡಿವೈಡೆಡ್ ಬೈ 4 years ಅನ್ನ ತಗೋಬೇಕು. ಇಲ್ಲಿ 5 years ಇನ್ಫಾರ್ಮೇಶನ್ ಅನ್ನ ಕೊಟ್ಟಾನ, ಅದಕ್ಕೆ ಡಿವೈಡೆಡ್ ಬೈ 5 years ಅನ್ನ ನಾವು ತಗೋಬೇಕು. ನೋಡ್ರಿ, ಫಸ್ಟ್ ಇಯರ್ ಪ್ರಾಫಿಟ್ ಎಷ್ಟದಂದ್ರ 3,50,000 ಅದ. ಸೆಕೆಂಡ್ ಇಯರ್ ಪ್ರಾಫಿಟ್ 4,25,000 ಅದ. ಥರ್ಡ್ ಇಯರ್ ಪ್ರಾಫಿಟ್ ಎಷ್ಟದ 3,80,000 ಅದ. ಅದೇ ರೀತಿಯಾಗಿ ಫೋರ್ತ್ ಇಯರ್ ಪ್ರಾಫಿಟ್ ಎಷ್ಟದಂದ್ರ 4 lakh ಅದ. ಫಿಫ್ತ್ ಇಯರ್ ಪ್ರಾಫಿಟ್ ಎಷ್ಟದ್ರಿ 3,95,000 rupees ಅದ. ಡಿವೈಡೆಡ್ ಬೈ 5 years. ನೋಡ್ರಿ, ಎವರೇಜ್ ಪ್ರಾಫಿಟ್ ನೋಡ್ರಿ, ಎಲ್ಲಾ ವರ್ಷದ ಪ್ರಾಫಿಟ್ ಅನ್ನ ಕೂರಿಸ್ಕೋರಿ. 3,50,000 ಪ್ಲಸ್ 4,25,000 ಪ್ಲಸ್ 3,80,000 ಪ್ಲಸ್ 4 lakh ಪ್ಲಸ್ 3,95,000. 5 ವರ್ಷದ ಪ್ರಾಫಿಟ್ ಅನ್ನ ಕೂರಿಸಿದಾಗ ಆನ್ಸರ್ ಎಷ್ಟು ಬರ್ತೈತ್ರಿ? 19,50,000. ಇಲ್ಲಿ 5 years ಪ್ರಾಫಿಟ್ ಅನ್ನ ಕೊಟ್ಟಾನ, ಅದಕ್ಕೆ ಡಿವೈಡೆಡ್ ಬೈ 5 years. ಒಂದ್ 4 years ಕೊಟ್ಟಿದ್ರೆ ಡಿವೈಡೆಡ್ ಬೈ 4 years. 5 ವರ್ಷದ ಪ್ರಾಫಿಟ್ ಅನ್ನ ಕೂಡಿಸಿದಾಗ 19,50,000 rupees ಬಂತು, ಡಿವೈಡೆಡ್ ಬೈ 5 years. ಇದು ಎವರೇಜ್ ಪ್ರಾಫಿಟ್ ಅನ್ನ ತೆಗೀರಿ. ಎವರೇಜ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಆನ್ಸರ್ ಎಷ್ಟು ಬರ್ತೈತಿ ನೋಡ್ರಿ, 3,90,000 rupees ಬರ್ತದ. ಓಕೆ, ಎವರೇಜ್ ಪ್ರಾಫಿಟ್ ಇಸ್ ಈಕ್ವಲ್ ಟು 3,90,000 rupees ಬರ್ತದ. ಏನ್ ಗುಡ್ವಿಲ್ ಇಸ್ ಈಕ್ವಲ್ ಟು average profit
ಇಂಟು 3 ಇಯರ್ಸ್ ನಂಬರ್ ಆಫ್ ಇಯರ್ಸ್ ಪರ್ಚೇಸ್ ಅನ್ನ ತಗೋಬೇಕು. ಫಾರ್ಮುಲಾ ಏನ್ ಬರ್ತದಪ್ಪ ಅಂದ್ರೆ ಎವರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಪರ್ಚೇಸ್. ನೀವು ಡೈರೆಕ್ಟ್ ಆಗಿ ಮಾಡಿದ್ರು ಬರ್ತದ, ಫಾರ್ಮುಲಾ ಬರಿಬೇಕಂತಾನೆ ಇಲ್ಲ ಇದಕ್ಕೇನ, ಯಾಕಂದ್ರೆ ಡಿಪೆಂಡಿಂಗ್ ಅಪಾನ್ ಪ್ರಾಬ್ಲಮ್ ಮ್ಯಾಗೆ ಡಿಸೈಡ್ ಆಗತ್ತ ಫಾರ್ಮುಲಾ. ಓಕೆ, ಎವರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಪರ್ಚೇಸ್. ನೋಡಿ ಎವರೇಜ್ ಪ್ರಾಫಿಟ್ ಆನ್ಸರ್ ಎಷ್ಟು ಬಂದದ್ರಿ? ಎವರೇಜ್ ಪ್ರಾಫಿಟ್ ಆನ್ಸರ್ ಎಷ್ಟು ಬಂದದ್ರಿ? ಇಲ್ಲಿ 3 ಇಯರ್ಸ್ ಅನ್ನ ಪರ್ಚೇಸ್ ಮಾಡ್ಬೇಕಂತ ಹೇಳ, ಇಲ್ಲಿ ಪ್ರಾಬ್ಲಮ್ ದಲ್ಲಿ ಕ್ಲಿಯರ್ ಆಗಿ ಕೊಟ್ಬಿಟ್ಟಾನ. ಎಷ್ಟು ಇಯರ್ ಪರ್ಚೇಸ್ ಮಾಡ್ಬೇಕಂತ ಹೇಳ್ರಿ? 3 ಇಯರ್ಸ್ ಅನ್ನ ಪರ್ಚೇಸ್ ಮಾಡ್ಬೇಕಂತ ಹೇಳ. ಇಲ್ಲಿ ಎವರೇಜ್ ಪ್ರಾಫಿಟ್ ಎಷ್ಟದ್ರಿ? 3,90,000 rupees ಅದ. 3,90,000 rupees ಅದ. ಓಕೆ, ಎಷ್ಟು ಇಯರ್ ಪರ್ಚೇಸ್ ಮಾಡತ್ತ ಹೇಳ? 3 ಇಯರ್ಸ್ ಅನ್ನ ಪರ್ಚೇಸ್ ಮಾಡತ್ತ ಹೇಳ. ಅದಕ್ಕೆ ನಾವಿಲ್ಲಿ 3 ಇಯರ್ಸ್ ಅನ್ನ ತಗೊಂಡೇವಿ. ಆಮೇಲೆ ಎವರೇಜ್ ಪ್ರಾಫಿಟ್ ಎಷ್ಟದ್ರಿ? ಎವರೇಜ್ ಪ್ರಾಫಿಟ್ ಎಷ್ಟದ? 3,90,000 rupees ಅನ್ನ ನಾವು ಕ್ಯಾಲ್ಕುಲೇಷನ್ ಮಾಡೇವಿ. ಓಕೆ, 3,90,000 rupees ಅನ್ನ ತಗೊಂಡೇವಿ. ಇನ್ನ 3,90,000 ಇಂಟು 3 ಇಯರ್ಸ್ ಅನ್ನ ಮಾಡ್ರಿ, ಆನ್ಸರ್ ಎಷ್ಟು ಬರ್ತೈತಿ ನೋಡ್ರಿ? 3,90,000 ಇಂಟು 3 ಇಯರ್ಸ್ ಅನ್ನ ಮಾಡ್ರಿ, ಆನ್ಸರ್ ಎಷ್ಟು ಬರ್ತದ್ರಿ? 11,70,000 rupees ಬರ್ತದ ಗುಡ್ ವಿಲ್. ಓಕೆ, 3,90,000 ಇಂಟು 3 ಇಯರ್ಸ್ ಅನ್ನ ಮಾಡಿದಾಗ ಆನ್ಸರ್ ಎಷ್ಟು ಬರ್ತೈತ್ರಿ? 11,70,000 ಬರ್ತದ. ಓಕೆ, ಈ ರೀತಿಯಾಗಿ 5 ಮಾರ್ಕ್ಸ್ಗೆ ಕ್ವಶನ್ ಅನ್ನ ಕೇಳಿದಾಗ ಆ ಎವರೇಜ್ ಪ್ರಾಫಿಟ್ ಮೇಲೆ ಈ ರೀತಿಯಾಗಿ ನಾವು ಏನ್ ಮಾಡಬೇಕು? ಪ್ರಾಬ್ಲಮ್ ಅನ್ನ ಬಿಡಿಸಬೇಕು. ಇದು ಕ್ವಶನ್ ಪೇಪರ್ 2023 ಅಲ್ಲಿ ಕೇಳಿರ್ತಕ್ಕಂತ ಒಂದು ಕ್ವಶನ್ ಅನ್ನ ನಾವಿಲ್ಲಿ ಬಿಡಿಸಿದ್ದೇವೆ. ಓಕೆ, ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯ, ನಿಮ್ಮ ಸಲಹೆ ಸೂಚನೆಗಳನ್ನ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಮೆಂಟ್ ಬಾಕ್ಸ್ ನಲ್ಲಿ ಬರಿಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಕ್ಲಾಸ್. ಯಾರು ನಮ್ಮ ವಾಟ್ಸ್ಆಪ್ ಗ್ರೂಪಿಗೆ ಜಾಯ್ನ್ ಆಗ್ಬೇಕಂದಿರಿ ದಯವಿಟ್ಟು ಈ ನಂಬರ್ಗೆ ಜಾಯ್ನ್ ಆಗಿರಿ, 9986529073.